ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇಂದು ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆತ್ಮೀಯ ಮಿತ್ರರು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಚರಣ್ ಶಾಂತಿ ಅವರಿಗೆ ವಿಶೇಷ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹಳ ಸಂತೋಷ ಅನ್ನಿಸ್ತು. ಕಾರ್ಯಕ್ರಮಕ್ಕೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ ರಾಮ ಬರುವನು. ಅತ್ಯಂತ ಸುಂದರ ಮತ್ತು ಭಾರಿ ಹೃದಯಸ್ಪರ್ಶಿಯಾದ ಕ್ಯಾಪ್ಷನ್, ರಾಮ ಬರುವನು. ಅದು ಎಲ್ಲಿ? ಅಯೋಧ್ಯೆಗೆ ಬಾರದ ರಾಮ ಮತ್ತೆಲ್ಲಿಗೆ ಬರಲಿಕ್ಕೆ ಸಾಧ್ಯ? ಸ್ವತಃ ಸ್ವರ್ಣ ಲಂಕೆಯನ್ನು ಗೆದ್ದು ರಾವಣನ ತಮ್ಮ ವಿಭೀಷಣ, ನೋಡು ಪ್ರಭು, ಈ ಲಂಕೆಯನ್ನು ಗೆದ್ದಿದ್ಯಾ, ನೀನು ಇಲ್ಲಿಯ ಸಿಂಹಾಸನಾಧೀಶ್ವರನಾಗಿ ಅರಸನಾಗಿರಬೇಕು, ನಾವೆಲ್ಲ ನಿನ್ನ ಕಿಂಕರನಾಗಿ ನಾವು ಸೇವೆ ಮಾಡ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ಲಕ್ಷ್ಮಣನನ್ನ ಮುಖ ನೋಡಿ ರಾಮ ಹೇಳಿದ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಲಕ್ಷ್ಮಣ, ಈ ಸ್ವರ್ಣ ಲಂಕೆ ನನಗೆ ಏನೇನೋ ಮೋಹವನ್ನ ಹುಟ್ಟಿಸ್ತಾ ಇಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ನಾವು ನಮ್ಮ ತಾಯಿನೆಲ್ಲ, ಇವೆರಡು ಸ್ವರ್ಗಕ್ಕಿಂತ ಮೇಲು. ಅದಕ್ಕೋಸ್ಕರ ಹೊರಡು ಬಾ, ಹೋಗೋಣ ಅಯೋಧ್ಯೆಗೆ. ಹಾಗೆ ಅಯೋಧ್ಯೆಗೆ ರಾಮ ಬರುವನು ಅನ್ನುವ ಕ್ಯಾಪ್ಷನ್ ಬಹಳ ಸನ್ನಿವೇಶಕ್ಕೂ ಹಾಗೂ ಈ ಸ್ಥಳಕ್ಕೂ ಪೂರಕವಾಗಿದೆ ಅಂತ ನಾನು ಭಾವಿಸ್ತೇನೆ. ರಾಮ ಬರ್ತಾನೆ, ರಾಮ ಬಂದು ಜೀವನವನ್ನು ಉದ್ಧರಿಸ್ತಾನೆ. ರಾಮನ ದರ್ಶನವಾಗಿ ನನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ರಾಮ ಬಂದೇ ಬರ್ತಾನೆ, ಇವತ್ತಲ್ಲದಿದ್ರೆ ನಾಳೆ ಅಂತ ಶಬರಿ ತನ್ನ ಆಯುಷ್ಯವನ್ನೆಲ್ಲ ಕಾದು ಹಣ್ಣು ಮುದುಕಿ ಆದ್ಲಂತೆ. ಹಾಗೆಯೇ ರಾಮ ಮಂದಿರ ಆಗತ್ತೆ ಅಯೋಧ್ಯೆಯಲ್ಲಿ. ಒಂದಲ್ಲ ಒಂದು ದಿನ ರಾಮ ಮಂದಿರ ಆಗಿಯೇ ಆಗತ್ತೆ ಅಂತ ಇಡೀ ಜಗತ್ತಿನಾದ್ಯಂತ ಇದ್ದ ಹಿಂದೂಗಳು ಶಬರಿಯಂತೆ ಕಾದು ಕೊನೆಗೆ ಹೇಗೆ ಶಬರಿಗೆ ರಾಮನ ದರ್ಶನ ಆಯಿತು, ಆ ರೀತಿ ನಮ್ಮ ಜೀವನದ ಕಾಲಘಟ್ಟದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರದ ದರ್ಶನ ನಮಗೆಲ್ಲ ಆಗ್ತಾ ಇದೆ ಅನ್ನುವುದೇ ನಮ್ಮ ಬದುಕಿನ ದೊಡ್ಡ ಸಾಧನೆ, ದೊಡ್ಡ ಪೂರ್ವಜನ್ಮದ ಸುಕೃತ ಅದು ಅಂತ ಭಾವಿಸ್ತೇನೆ. 5 ಶತಮಾನದ ಕಾಲದ ಅನುಭವಿಸಿ ನುಂಗಿಕೊಂಡಂತಹ ಅವಮಾನ, 5 ಶತಮಾನದ ಸತತ ಪರಿಶ್ರಮ, ತಪಸ್ಸು, 5 ಶತಮಾನಗಳ ಕಾಲ ಅದಕ್ಕೋತ್ತರ ಪರಿತಪಿಸಿ ಹೋರಾಟವನ್ನ ಮಾಡಿ ದುಡಿದು ಮಡಿದು ತ್ಯಾಗವನ್ನ ಮಾಡಿದ ಹಿಂದೂ ಬಂಧುಗಳಿಗೆ ಇದು ಸಾಕ್ಷಾತ್ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಆಗ್ತಾ ಇರೋದು, ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣವನ್ನು ಮೂಡಿಸದೆ ಇನ್ನೇನು ತಾನೇ ಆಗಲಿಕ್ಕೆ ಸಾಧ್ಯ? ಯಾಕೆ ಶ್ರೀರಾಮಚಂದ್ರ? ಯಾಕೆ ಆತ ಮರ್ಯಾದಾ ಪುರುಷೋತ್ತಮ? ಯಾಕೆ ಈ ದೇಶದ ಅಸ್ಮಿತೆ ಶ್ರೀರಾಮಚಂದ್ರ? ಯಾಕೆ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವಂತಹ ದೇವರು ಶ್ರೀರಾಮ? ಯಾಕೆ? ಬಂಧುಗಳೇ, ನಮ್ಗೆಲ್ಲರಿಗೂ ಗೊತ್ತಿರಬೇಕು, ಜಗತ್ತಿನಲ್ಲಿ ಬಹಳ ಧರ್ಮಗಳು ಇದ್ದಿರಬಹುದು. ಪ್ರತಿ ಧರ್ಮದ ಆರಂಭಕ್ಕೊಬ್ಬ ಪ್ರವಾದಿ ಇದ್ದಾನೆ, ಒಬ್ಬ ದೇವನನ್ನು ಉಪಾಸನೆ ಮಾಡ್ತಾನೆ. ಆ ಪ್ರವಾದಿಯ ಮೂಲಕ ದೇವರನ್ನ ಮೆಚ್ಚಿಸುವಂತ ಕೆಲಸ ಮಾಡಬೇಕು ಅಂತ ಅವರ ಕಾನ್ಸೆಪ್ಟ್ ಇದ್ರೆ, ಭೂಮಿಯಲ್ಲಿ ಭೌತಿಕವಾಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಾನವ ತನ್ನ ಉನ್ನತ ಗುಣ ತತ್ವ ಆದರ್ಶಗಳಿಂದಾಗಿ ಮಾಧವನಾಗಿ ಬೆಳೆಯಬಲ್ಲಂತಹ ಒಂದು ಬೃಹತ್ ಕಲ್ಪನೆ, ವಿಶೇಷವಾದ ಪರಿಕಲ್ಪನೆ ಇದ್ರೆ ಅದು ನಮ್ಮ ಹಿಂದೂ ಧರ್ಮದಲ್ಲಿ. ಯಾರು ರಾಮ? ಅಯೋಧ್ಯೆಯಲ್ಲಿ ಹುಟ್ಟಿದವನಲ್ವೇ? ದಶರಥ ಕೌಸಲ್ಯ ದಂಪತಿಯ ಮಗನಲ್ವೇ? ಈ ಮಣ್ಣಿನಲ್ಲಿ ನಡೆದಾಡಿದ ಮನುಷ್ಯನಲ್ವೇ? ಆತನೇ ದೇವನಲ್ವೇ? ಯಾರು ಕೃಷ್ಣ? ವಸುದೇವ ದೇವಕಿಯರ ಮಗನಲ್ವೇ? ಈ ಮಣ್ಣಿನಲ್ಲಿ ಓಡಾಡಿದಂತಹ ಕೃಷ್ಣನಲ್ವೇ? ಆತ ಈಗ ಪರಮಾತ್ಮನಲ್ವೇ? ಈ ಮಣ್ಣಿನ, ಈ ದೇಶದ, ಈ ಧರ್ಮದ ಗುಣ ಅಂತದ್ದು. ಅದಕ್ಕೆ ಹಿಂದಿಯ ಕವಿ ಒಬ್ಬ ಹೇಳ್ತಾನೆ, ಚಂದನ್ ಹೈ ಇಸ್ ದೇಶ್ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೈ,
हर बाला देवी की प्रतिमा, बच्चा बच्चा राम है, बच्चा बच्चा राम है. ಭಾರತದ ಯಾವ ಹಳ್ಳಿಗೂ ಹೋಗಿ ಅಲ್ಲಿ ಹೇಳ್ತಾರೆ, ಇಲ್ಲಿ ದ್ವಾಪರದ ಕಾಲದಲ್ಲಿ ಕೃಷ್ಣ ಬಂದಿದ್ದ, ಇಲ್ಲಿ ಭೀಮ ಆಡಿದ ಜಾಗ, ಇಲ್ಲಿ ಕೃಷ್ಣ ನಡೆದಾಡಿದ ಭೂಮಿ, ಇದು ರಾಮ ಲಕ್ಷ್ಮಣರು ಸೀತೆಯನ್ನ ಹುಡುಕಾಡಿಕೊಂಡು ಬಂದಂತಹ ಜಾಗ, ಇದು ಹನುಮನ ಕಿಷ್ಕಿಂದೆ, ಇಲ್ಲಿ ಕೋಟಿ ಚೆನ್ನಯ್ಯರು ನಡೆದಾಡಿದ ಜಾಗ, ಇದು ಕಾಂತಬಾರ ಬುಧೆಬಾರೆಯರ ಕಾರ್ಣಿಕದ ಸ್ಥಳ, ಇದು ಅಗೋಳಿ ಮಂಜಣ್ಣ ನೆಟ್ಟ ಕಲ್ಲು, ಇಲ್ಲಿ ಸಿರಿ ಕುಮಾರ ಗಿಂಡೆ. ಎಷ್ಟು ಈ ನೆಲದ ಪಾವಿತ್ರ್ಯತೆ, ಈ ನೆಲದ ಕಣಕಣವು ಪವಿತ್ರವಾದ ನೆಲ ಇದು. ಅದಕ್ಕೋಸ್ಕರ ಭಾರತ ಶ್ರೇಷ್ಠ. ಯಾಕೆ ರಾಮನೇ ಅಂತ ಹೇಳಿದರೆ ಆತ ಪುರುಷೋತ್ತಮ. ಆತ ಜಗದ ಧರ್ಮವನ್ನೇ, ಜಗದ ಜೀವನ ಮೌಲ್ಯಗಳನ್ನೇ ಮೈವೆತ್ತು ಒಂದು ಮನುಷ್ಯನಾಗಿ ಹುಟ್ಟಿದ್ರೆ ಹೇಗಿರಬಹುದು ಅಂದ್ರೆ ಕಲ್ಪನೆ ಬಂದ್ರೆ ಅದು ಪ್ರಭು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ದಶರಥ ಚಕ್ರವರ್ತಿಯ ಮಗನಾದರೂ ಸಹ ಬಾಲರಾಮ ರಾಜಾರಾಮನಾಗಿ ಬೆಳೆಯುವವರೆಗೆ ಆತನ ಬದುಕಿನ ಹಾದಿ ಕಲ್ಲು ಮುಳ್ಳುಗಳದ್ದಾಗಿತ್ತೇ ಹೊರತು ಹೂವಿನ ಹಾಸಿಗೆ ಎಂದು ಆಗಿರಲಿಲ್ಲ. ಪುಟ್ಟ ಬಾಲಕ ರಾಮ, ಲಕ್ಷ್ಮಣ ಅದಕ್ಕಿಂತ ಪುಟ್ಟ ಬಾಲಕ. ದಶರಥನ ಆಸ್ಥಾನಕ್ಕೆ ಪರಶುರಾಮ ಋಷಿಗಳು, ಕ್ಷಮಿಸಿ, ದಶರಥನ ಆಸ್ಥಾನಕ್ಕೆ ವಿಶ್ವಾಮಿತ್ರ ಋಷಿಗಳು ಆಗಮಿಸ್ತಾರೆ. ಬಂದು ಕೇಳ್ತಾರೆ, ದಶರಥ, ನನಗೆ ಇನ್ನೊಂದಷ್ಟು ದಿನಗಳ ಯಾಗ ಯಜ್ಞಾನಿಗಳನ್ನು ನಡೆಸುವುದಿದೆ, ರಾಕ್ಷಸರ ಉಪಟಳ ತುಂಬ ಇದೆ, ನನ್ನ ಯಾಗದ ರಕ್ಷಣೆಗೋಸ್ಕರ ನೀನು ರಾಮನನ್ನು ಕಳಿಸಿಕೊಡ್ಬೇಕು. ದಶರಥನಿಗೆ ದಸಕ್ ಅಂತ ಹೇಳಿತು. ಪುಟ್ಟ ಬಾಲಕ ರಾಮ ಲಕ್ಷ್ಮಣರನ್ನ ಕಾಡಿಗೆ ತಪಸ್ವಿಗಳೊಟ್ಟಿಗೆ ಕಳಿಸಿಕೊಡುದ. ದಶರಥ ಹೇಳಿದ, ಅಯೋಧ್ಯೆಯ ಇಡೀ ಸೇನೆಯನ್ನ ಕಳಿಸಿಕೊಡ್ತೇನೆ ಸ್ವಾಮಿ, ರಾಮ ಲಕ್ಷ್ಮಣ ಮಕ್ಕಳಲ್ಲಿಗೆ. ವಿಶ್ವಾಮಿತ್ರನದು ಒಂದೇ ಮೇತು, ಬೇಡ, ನನಗೆ ರಾಮ ಮತ್ತು ಲಕ್ಷ್ಮಣನನ್ನ ಕಳಿಸಿಕೊಡು. ಮನಸ್ಸಿಲ್ಲದ ಮನಸ್ಸಿನಿಂದ ದಶರಥ ರಾಮ ಲಕ್ಷ್ಮಣರನ್ನ ಕಳಿಸಿಕೊಡ್ತಾನೆ. ಅರಮನೆಯಲ್ಲಿ ಓಡಾಡಿ ಬೆಳೆಯಬೇಕಿದ್ದ ಹುಡುಗರು, ಪುಟ್ಟ ಪುಟ್ಟ ಬಾಲಕರು ಆಗಲೇ ಕಾಡಿಗೆ ಹೊರಟು ನಿಂತಿದ್ರು. ಅಲ್ಲಿಂದ ವನವಾಸದ ಸಂಪರ್ಕ, ನಿರಂತರ ಸವಾಲುಗಳ ಎದುರಿಸುವಿಕೆ ಶ್ರೀರಾಮನ ಜೀವನದಲ್ಲಿ ನಡೆದೇ ಇತ್ತು. ಹಾಗೆ ಹೊರಟಾಗಲೂ ಸಹ ಶ್ರೀರಾಮನ ಮುಖದ ಮಂದಹಾಸ ಕಂಗೆಡಲಿಲ್ಲ. ನಾಳೆ ಪಟ್ಟಾಭಿಷೇಕ. ಇಡೀ ಅಯೋಧ್ಯೆ ಇವತ್ತಿನ ಕಲಿಯುಗದ ಅಯೋಧ್ಯೆಗಿಂತಲೂ ಮಿಗಿಲಾಗಿ ಶೃಂಗರಿಸಲ್ಪಟ್ಟಿತ್ತು. ಪಟ್ಟಣದ ಜನತೆಗೆ ಖುಷಿಯೋ ಖುಷಿ, ನಾಳೆ ಶ್ರೀರಾಮನಿಗೆ ಯುವರಾಜನ ಪಟ್ಟಾಭಿಷೇಕ. ಮಧ್ಯೆ ಮಂಥರೆಯ ಕುಟಿಲತನದಿಂದಾಗಿ ತಾಯಿ ಕೈಕೇಯಿಗೆ ತಂದೆ ಮಾತು ಕೊಟ್ಟದ್ದನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಮರುದಿವಸ ಮುಂಜಾನೆ ಶ್ರೀರಾಮಚಂದ್ರ ಥಟ್ಟನೆ ಎದ್ದ. ರಾಜ ಪೋಷಾಕುಗಳನ್ನೆಲ್ಲ ಬದಿಗೆ ಬಿಚ್ಚಿಟ್ಟು ನಾರಿ ಮಡಿಯನ್ನುಟ್ಟು ಕಾಡಿಗೆ ಹೊರಟ. ಪಿತೃವಾಕ್ಯ ಪರಿಪಾಲನೆಗೆ. ತಂದೆ ತಾಯಿಗೆ ಮಾತು ಕೊಟ್ಟಿದ್ದಾನೆ ಅನ್ನುವುದು ಗೊತ್ತಿತ್ತು, ತಂದೆ ಮುಖತ ಹೇಳಿರಲಿಲ್ಲ. ಆದರೂ ಸಹ ತಂದೆಯ ಮಾತು ಹಾಳಾಗಬಾರದು ಅಂತ ಒಬ್ಬ ಆದರ್ಶ ಪುತ್ರನಾಗಿ ಹೊರಟು ನಿಲ್ತಾನೆ. ಇಡೀ ಅಯೋಧ್ಯೆ ಕಂಡಿರ್ತದೆ, ನಿಲ್ಲು ರಾಮ ನಿಲ್ಲು, ಹೋಗಬೇಡ. ಅಂತಹ ಸಂದರ್ಭದಲ್ಲೂ ಸಹ ಲಕ್ಷ್ಮಣ ಸೀತೆಯರ ಒಡಗೂಡಿ ಇಡೀ ಅಯೋಧ್ಯೆ ಅವರ ಹಿಂದಿನಿಂದ ಬರ್ತಾ ಇದೆ. ಈತ ಲಕ್ಷ್ಮಣ ಸೀತೆಯರೊಂದಿಗೆ ಸರಯೂ ತಟಕ್ಕೆ ಹೋಗ್ತಾ ಇದ್ದಾನೆ. ಆಚೆ ಪಕ್ಕದಿಂದ ಆತನ ಮಿತ್ರ ಗುಹ ದೋಣಿಯನ್ನು ತಗೊಂಡ್ಬರಬೇಕು, ನದಿಯನ್ನು ದಾಟಿ ವನವಾಸ ಪ್ರಾರಂಭ ಆಗಬೇಕು. ಇಡೀ ಅಯೋಧ್ಯೆ ಹಿಂದಿನಿಂದಲೇ ಬಂದರೂ ಸಹ ಅವರವರನ್ನು ಅವರವರಿಗೆ ಬೇಕಾದ ಹಾಗೆ ಸಂತೈಸಿ ಅದೇ ಮಂದಸ್ಮಿತವದನಾಗಿ ರಾಮ ಮಾತ್ರ ಹೊರಟು ಹೋಗಲು ಸಾಧ್ಯ, ಇನ್ನಾರಿಗೆ ಸಾಧ್ಯ ಇದೆ? ಹಾಗೆ ವನವಾಸಕ್ಕೆ ಹೊರಟ ರಾಮ, ಅವನಿಗೆ ಒಡನಾಡಿಗಳಾದವರು ಯಾರು? ವನವಾಸಕ್ಕೆ ಹೋಗಿ ಹೆಂಡತಿಯನ್ನ ಸೀತೆಯನ್ನ ಕಳೆದುಕೊಂಡು ಸೀತೆಯನ್ನ ಹುಡುಕುತ್ತಾ ಹುಡುಕಾಟವನ್ನು ಆರಂಭಿಸಿದಾಗ ಅವನಿಗೆ ಸಿಕ್ಕಿದ ಹನುಮನನ್ನು ಆಲಂಗಿಸಿದ. ಸುಗ್ರೀವ ಸಿಕ್ಕಿದ, ಸುಗ್ರೀವ ಮಿತ್ರನಾದ. ತನ್ನ ತಂದೆ ವಾಲಿಗೆ ಮೋಕ್ಷವನ್ನ ಕರುಣಿಸಿದಂತ ಶ್ರೀರಾಮಚಂದ್ರನ ಕಿಂಕರನಾದ ವಾಲಿಯ ಮಗ ಅಂಗದ. ಪ್ರಯಾಣ ಮುಂದುವರಿದಿತ್ತು. ಜಟಾಯು ಶ್ರೀರಾಮನಿಗೋಸ್ಕರ ತನ್ನ ಆತ್ಮಾರ್ಪಣೆಯನ್ನು ಮಾಡಿದ. ಕರಡಿ ಜಾಂಬವ ಶ್ರೀರಾಮನ ಹಿತಚಿಂತಕನಾದ. ಕಾಡಿನಲ್ಲಿ ಕಾದಿದ್ದಂತಹ ಶಬರಿ ಪುನೀತೆಯಾದ್ಲು. ಶಬರಿ ಕಚ್ಚಿ ಕಚ್ಚಿ ಎಂಜಲನ್ನು ಮಾಡಿದ ಹಣ್ಣುಗಳೆಲ್ಲ ಶ್ರೀರಾಮನಿಗೆ ನೈವೇದ್ಯವಾಯಿತು. ಕೌಸಲ್ಯ ಯುಗ ಯುಗಾಂತರಗಳಿಂದ ಕಲ್ಲಾಗಿ ಕಾಡಲ್ಲಿ ಬಿದ್ದವಳು ಶ್ರೀರಾಮನ ಚರಣ ಕಮಲಗಳ ಸ್ಪರ್ಶದಿಂದ ಮತ್ತೆ ಜೀವಂತವಾಗಿ ಎದ್ದು ನಿಂತಳು.
ರಾಮನೊಂದಿಗೆ ಯಾವ ನರನೂ ಇರಲಿಲ್ಲ, ಬದಲಿಗೆ ವಾನರ ಸೇನೆ ಒಟ್ಟಾಯಿತು ಲಂಕೆಗೆ ದಾಳಿಯನ್ನ ಮಾಡೋದಿಕ್ಕೆ. ರಾಮ ಧೃತಿಗೆಡಲಿಲ್ಲ. ಅದೇ ಮಂದ ಸ್ಮಿತ ವದನನಾಗಿ ಧನುಷ್ಕೋಟಿಗೆ ಹೋಗಿ ಅಲ್ಲಿ ಶಿವನನ್ನ ಆರಾಧಿಸಿ ಕಪಿಸೇನೆಯೊಂದಿಗೆ ಲಂಕೆಗೆ ಸೇತುವೆಯನ್ನು ಕಟ್ಟುವುದಕ್ಕೆ ಆರಂಭ ಮಾಡ್ತಾನೆ. ಬಹಳ ಚಂದದ ಒಂದು ಕತೆ ಬರ್ತದೆ. ಕಪಿಗಳು ಕಲ್ಲನ್ನೆಲ್ಲ ಹೊತ್ತು ತರಬೇಕು, ಸಮುದ್ರಕ್ಕೆ ಹಾಕಬೇಕು. ಸಮುದ್ರಕ್ಕೆ ಹಾಕಿದ ಕಲ್ಲುಗಳೆಲ್ಲ ಒಂದು ವೇಳೆ ಮುಳುಗಿ ಹೋಗ್ತಿದ್ರೆ ಇನ್ನೊಂದಷ್ಟು ಯುಗಗಳು ಸೇತುವೆ ಕಟ್ಟುವುದರಲ್ಲಿ ಹೋಗ್ತಿರ್ತವೆ. ನಾವು ಈ ಕಪಿಗಳೆಲ್ಲ ಪ್ರತಿ ಕಲ್ಲಿನ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಸಮುದ್ರಕ್ಕೆ ಹಾಕ್ತಿದ್ರಂತೆ. ಹಾಕಿದ ಕಲ್ಲೆಲ್ಲ ತೇಲ್ತಾ ಇತ್ತಂತೆ, ಮುಳುಗ್ತಾ ಇರಲಿಲ್ಲ. ಹಾಗೆ ಈ ಸೇತುವೆಯ ಕಾರ್ಯ ಭರದಿಂದ ಸಾಕ್ತಾ ಇತ್ತು. ರಾಮ ನೋಡ್ತಾ ಇದ್ದ, ಬಹಳ ವಿಚಿತ್ರ ಅನ್ನಿಸ್ತು. ತಾನು ಒಂದು ಕಲ್ಲನ್ನು ತಗೊಂಡ್ಕೊಂಡ, ಶ್ರೀರಾಮ ಅಂತ ಬರೆದ, ಕಡಲಲ್ಲಿ ಹಾಕಿದ, ಕಲ್ಲು ಮುಳುಗಿ ಹೋಯ್ತು. ತಲೆ ಬಿಸಿ ಆಯ್ತು ರಾಮನಿಗೆ. ಅಯ್ಯೋ, ಇವರೆಲ್ಲ ಕಲ್ಲು ಹಾಕ್ತಾ ಇದ್ದಾರೆ, ಕೇಳ್ತಾ ಇದೆ, ನಾನು ಕಲ್ಲು ಹಾಕಿದ್ದೇನೆ, ಮುಳುಗಿ ಹೋಯ್ತಲ್ಲ, ಯಾಕೆ ಹೀಗೆ? ಜಾಂಬವನನ್ನ ಕರೆದು ಕೇಳ್ತಾನೆ. ಜಾಂಬವಾದ ಕೇಳಿದ, ಪ್ರಭು, ಇಡೀ ಜಗತ್ತಿನ ಎಲ್ಲರೂ ಕೈ ಬಿಟ್ಟರೂ ಸಹ ಶ್ರೀರಾಮ ಅನ್ನುವಂಥ ನಾಮ ಹೊಂದಿದ್ರೆ ಅದು ಆತನನ್ನು ತೇಲಿಸಬಲ್ಲದು. ರಾಮನೇ ಕೈ ಬಿಟ್ಟ ಮೇಲೆ ಮುಳುಗುವುದೇ ಅಲ್ವೇ? ಮತ್ತೆ ತೇಲುವ ವಿಷಯವೇ ಇಲ್ಲ. ಪ್ರಭು ಶ್ರೀರಾಮಚಂದ್ರ ಲಂಕೆಯನ್ನು ಜಯಿಸಿದ ಬಳಿಕ ನಾಗಲೇ ಹೇಳಿದ ಹಾಗೆ ರಾವಣನ ತಮ್ಮ ವಿಭೀಷಣ ಬಂದು ಸ್ವರ್ಣಲಂಕೆಗೆ ಅಧಿಪತಿ ನೀನು ಎಂದಾಗಲೂ ಆತ ಎದ್ದು ಅಯೋಧ್ಯೆಗೆ ಹೊರಟಂತ ಶ್ರೀರಾಮಚಂದ್ರ ಲಂಕೆಯ ಅಧಿಕಾರವಾಗಲಿ ಐಶ್ವರ್ಯವಾಗಲಿ ಅವನನ್ನು ಕಂಗೆಡಿಸಲೇ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಿಂದೂ ಆರಾಧಿಸುವ ರಾಮನ ಮಂದಿರ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಯಾವುದೇ ಒಂದು ಮನೆಯ ಹಿಂದೂ ಮಗು, ಮಧ್ಯ ಶ್ರೀರಾಮಚಂದ್ರ, ಎಡದಲ್ಲಿ ಸೀತಾಮಾತೆ, ಬಲದಲ್ಲಿ ಲಕ್ಷ್ಮಣ, ಕಾಲಬುಡದಲ್ಲಿ ಕುಳಿತು ನಮಸ್ಕರಿಸುವ ಭಂಗಿಯಲ್ಲಿದ್ದಂಥ ಆಂಜನೇಯನ ಚಿತ್ರಪಟವನ್ನು ನೋಡಿಲ್ಲ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಮಗು ಅಂತಹ ಚಿತ್ರಪಟವನ್ನು ನಾನು ನೋಡೇ ಇಲ್ಲ ಅಂತ ಹೇಳಿದರೆ ಅವರ ತಂದೆ ತಾಯಿಯನ್ನು ಕೇಳಬೇಕಾಗತ್ತೆ. ಯಾಕೆ ಹೇಳಿದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಚಿರಪರಿಚಿತನಾದಂಥ ಶ್ರೀರಾಮಚಂದ್ರ. ಈ ಶ್ರೀರಾಮಚಂದ್ರನ ಅಯೋಧ್ಯೆಯ ಮಂದಿರ ಯಾವಾಗ ನಿರ್ಮಾಣ ಆಯಿತು? ಈ ರಾಮ ಜನ್ಮಭೂಮಿಗಾಗಿ ಹೋರಾಟ ಆದ ನಂತರ ವಿವಿಧ ತಮಾಷೆಯ ಘಟನೆಗಳು ನಡೆದವು. ಸೇತು ಸಮುದ್ರಂ ಅನ್ನಂತಹ ಯೋಜನೆ ಬಂತು. ಕರುಣಾನಿಧಿ ಆಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು. ರಾಮ ಸೇತುವನ್ನು ಒಡೆದು ಸಮುದ್ರ ಶಿಪ್ ಹೋಗ್ಲಿಕ್ಕೆ, ಹಡಗು ಹೋಗ್ಲಿಕ್ಕೆ ದಾರಿ ಮಾಡುವುದು ಅಂತ ಆಯಿತು. ಇಡೀ ದೇಶದ ಸಾಧು ಸಂತರು ಹಿಂದೂಗಳು ಅದೆಲ್ಲ ನಮ್ಮ ಶುದ್ಧ ಬಿಂದು, ಅದನ್ನು ಒಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕರುಣಾನಿಧಿ ಅವರು ಪೇಪರಲ್ಲಿ ಸ್ಟೇಟ್ಮೆಂಟ್ ನಾನು ಓದಿದ್ದೆ. ಆ ಹೊತ್ತಿನಲ್ಲಿ ಸ್ಟೇಟ್ಮೆಂಟ್ ಬಂದಿತ್ತು, ರಾಮ ಬ್ರಿಡ್ಜ್ ಕಟ್ಟಿದ್ದ ಆತ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು? ಈ ತಮಾಷೆಯ ಪ್ರಶ್ನೆಗಳನ್ನೆಲ್ಲ ಜಗತ್ತಿನ ಇತಿಹಾಸವನ್ನು ಕೆದಕಿದ್ರೆ ಹಿಂದೂ ಧರ್ಮೀಯರಿಗೆ ಮಾತ್ರ ಕೇಳಲಾಗತ್ತೆ. ಹಾಗೆಯೇ ರಾಮ ಅನ್ನುವಂಥದ್ದು ಕಾಲ್ಪನಿಕ ವ್ಯಕ್ತಿ. ಆಗಿನ ಕೇಂದ್ರ ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ಮಂಡಿಸಿದ ಅಫಿದಾವತ್ತಲ್ಲಿ ರಾಮ ಇದ್ದ ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ. ವಿವಾದಿತ ಕಟ್ಟಡ ಆಗುವುದಕ್ಕಿಂತ ಮುಂಚೆ ಅಲ್ಲಿ ಶ್ರೀರಾಮ ಮಂದಿರ ಇದ್ದು ಅಂತ ಯಾವ ಗ್ಯಾರಂಟಿ? ಪುರಾಣಗಳ ಉಲ್ಲೇಖದ ಮೂಲಕ ತಿಳಿದು ಬರುವ ಸತ್ಯ ಏನಂತ ಹೇಳಿದ್ರೆ, ತ್ರೇತದ ಆದಿ ತ್ರೇತದ ಅಂತ್ಯ ದ್ವಾಪರ ಯುಗದ ಆರಂಭದಲ್ಲಿ ಸ್ವತಃ ಕುಶ ಶ್ರೀರಾಮ ಮಂದಿರವನ್ನು ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ ಅಂತ. ಯುಗಾಂತರಗಳಿಗೆ ಹೋಗಿ ಬೀಳ್ತದೆ ನಮ್ಮ ಕಥೆಗಳು, ಪುರಾಣಗಳು. ಹಿಂದೂ ಧರ್ಮದ ಬುನಾದಿಯನ್ನು ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬಳಿಕ ಕಾಲಕಾಲಕ್ಕೆ ಜೀರ್ಣೋದ್ಧಾರ ಪುನರ್ ನಿರ್ಮಾಣಗಳನ್ನು ಕಂಡಂಥ ಈ ರಾಮ ಮಂದಿರವನ್ನು ಕ್ರಿಸ್ತಪೂರ್ವ 57ರಲ್ಲಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ ಸಮಗ್ರ ರಾಮ ಮಂದಿರವನ್ನು ಮತ್ತೆ ಪುನರ್ ನಿರ್ಮಾಣಗೊಳಿಸಿದ ಅಂತ ಪ್ರತೀತಿ ಇದೆ. ಆದರೆ 1033ರಲ್ಲಿ ಗಜ್ನಿ ಮೊಹಮ್ಮದ್ನ ಸೈನ್ಯ ದಾಳಿ ಮಾಡಿ ಸಂಪೂರ್ಣವಾಗಿ ಶ್ರೀರಾಮ ಮಂದಿರವನ್ನು ನಾಶ ಮಾಡಿಬಿಡುತ್ತೆ. ಆ ಬಳಿಕ ಸುಹೈಲ್ ದೇವ ಅನ್ನುವಂಥ ಹಿಂದೂ ದೊರೆಯೊಬ್ಬ ಅವನ ಗಜ್ನಿ ಮೊಹಮ್ಮದನ ಸೇನಾಧಿಪತಿಯನ್ನು ಕೊಂದು ಹಾಕ್ತಾನೆ. ಬಳಿಕ ಗಾಹದ್ವಾಲ ವಂಶದ ರಾಜರು ವಾಪಸ್ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಈ ರಾಮ ಮಂದಿರ 1528ನೇ ಇಸವಿಯವರೆಗೆ ಇತ್ತು. 1528ನೇ ಇಸವಿಯಲ್ಲಿ ಬಾಬರನ ಸೇನಾಧಿಪತಿ ಮೀರ್ ಬಾಕಿ ತನ್ನ ದೊರೆಗೆ ಖುಷಿ ಆಗಬೇಕು ಅಂತ
ರಾಮ ಮಂದಿರವನ್ನ ವಾಪಸ್ ಒಡೆದು ಅದರ ಅವಶೇಷಗಳಿಂದಲೇ ಗುಂಬಜ್ಗಳನ್ನು ರಚಿಸಿ ಅದಕ್ಕೆ ತನ್ನ ದೊರೆ ಬಾಬರನ ಹೆಸರನ್ನಿಟ್ಟು ಬಾಬರಿ ಮಸೀದಿ ಅಂತ ಕರೀತಾರೆ. ಆ ಇಡೀ ದಾಳಿಕೋರರು ಒಡೆದಿದ್ದೇ ಬಿಟ್ಟರೆ ಕಟ್ಟಿದ್ದೇನೂ ಇಲ್ಲ. ಈ ದೇಶದಲ್ಲಿ ನಾವು ಕಟ್ಟಿದ್ದು ಅಂತ ನನಗೆ ಬಹಳ ವಿಚಿತ್ರ ಆಗೋದು. ನಾವು ಅದನ್ನು ಕಟ್ಟಿದ್ದೇವೆ, ಇದನ್ನು ಕಟ್ಟಿದ್ದೇವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೇವೆ. ಎಲ್ಲ ಅಫ್ಘಾನ, ತುರ್ಕಿಸ್ತಾನ ಎಲ್ಲೆಲ್ಲಿಂದೋ ಬಂದಿದ್ದಾರೆ. ಇವರ ಊರಲ್ಲಿ ಇವರು ಒಂದೂ ಕಟ್ಟಲಿಲ್ಲ ರೀ. ಎಲ್ಲ ನಾವು ಕಟ್ಟಿದ್ದಕ್ಕೆ ಟೋಪಿ ಕುತ್ಕೊಳಿಸಿದ್ದನ್ನು ನಾವೇ ಕಟ್ಟಿದ್ದು ಅಂತ ಕ್ಲೈಮ್ ಮಾಡೋದು ಬಿಟ್ರೆ, ಒಂದ್ ವೇಳೆ ಅವರಿಗೆ ಅಂತ ಆರ್ಕಿಟೆಕ್ಚರ್, ಅಂತ ವೈಭವ, ಇದರ ಬಗ್ಗೆ ಪ್ರೀತಿ ಇದ್ರೆ ಅವರ ದೇಶದಲ್ಲಿ ಅಂಥದ್ದು ಒಂದೆರಡಾದ್ರೂ ಇರಬೇಕಿತ್ತು ತಾನೆ. ಒಂದೇ ಒಂದು ಇಲ್ಲ. ಹೊಡಿಲಿಕ್ಕೆ ಯಾರು ಹೋಗಿಲ್ಲ ಅಲ್ಲಿಗೆ. ನಮ್ಮ ಹಿಂದೂಗಳು ಯಾರಾದ್ರೂ ಹೋಗಿದ್ರ? ಎಲ್ಲ ಭಾರತದ ಇರುವುದಕ್ಕೆ ಮುಕುಟವನ್ನು ಕಳೆದು ಟೋಪಿಯನ್ನು ಇಟ್ಟಿದ್ದೆಲ್ಲ ನಾವು ಅಂತ ಹೇಳ್ತಾ ಇದ್ರು. ಇದನ್ನ ನಮಗೆ ನಂಬಿಸಲಾಗ್ತಾ ಇತ್ತು. ಈ ಬಾಬರನ ಸೇನಾಧಿಪತಿ 1528ಕ್ಕೆ ಒಡೆದ ರಾಮ ಮಂದಿರ, ಆ ಹೊತ್ತಿಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇರುವಂತೆ ಬಾಬರನ ಸೈನ್ಯದ ಸಂಖ್ಯೆ 4 ಲಕ್ಷ. ಹಿಂದೂಗಳ ಸೈನ್ಯದ ಸಂಖ್ಯೆ ಸರಿ ಹೆಚ್ಚು ಕಡಿಮೆ 2 ಲಕ್ಷ. ಘನಘೋರ ಯುದ್ಧದಲ್ಲಿ 1,70,000 ಜನ ಹಿಂದೂ ಸೈನಿಕರು ವೀರಮರಣವನ್ನಪ್ತಾರೆ. ಬಾಬರನ ಸೇನೆಯಲ್ಲೂ ಉಳಿದ ಜನ 4,315 ಅಂತ ಒಂದು ಉಲ್ಲೇಖದಲ್ಲಿ ನಾನು ನೋಡಿದ್ದೇನೆ. ಅಷ್ಟಾದರೂ ನಾವು ಸೋತು ಬಿಡ್ತೀವಿ, ಮಂದಿರ ನಾಶ ಆಗ್ತದೆ. ಆ ಬಳಿಕ 1528ರಿಂದ ಇದು 2024ರವರೆಗೆ ಸರಿಸುಮಾರು 496 ವರ್ಷಗಳ ಕಾಲ ನಡೆದಂಥ ಈ ರಾಮ ಮಂದಿರದ ಹೋರಾಟ ಸ್ವತಂತ್ರ ಸಿಕ್ಕುವುದಕ್ಕೂ ಮುಂಚಿನವರೆಗೆ 1938 ಸರಿಸುಮಾರು ಅಲ್ಲಿಯವರೆಗೆ 76 ಸಶಸ್ತ್ರ ಸಂಘರ್ಷಗಳು ನಡೆದಿದ್ದು. ದಕ್ಷಿಣದ ತುದಿಯಲ್ಲಿ ನಾವಿದ್ದೇವೆ, 3 ಪಕ್ಕ ಸಮುದ್ರ, ತಂಪಾಗಿದ್ದೀವಿ ನಾವು. ಉತ್ತರದ ಜನರು ಏನೇನು ಮಾಡಿದ್ದಾರೆ ಅನ್ನೋದು ನಮ್ಗೊಂಚೂರು ಗೊತ್ತಿದ್ರೆ ಮಾತ್ರ ಆ ಬಿಸಿ, ಆ ಕಾವು ನಮ್ಮ ಹೃದಯದಲ್ಲಿ ಇರುತ್ತದೆ ಅಂತ ನಾನು ಭಾವಿಸ್ತೇನೆ. 76 ಸಶಸ್ತ್ರ ಸಂಘರ್ಷಗಳು, ಯುದ್ಧಗಳು ನಡೆದಿದ್ವು. ಅದರಲ್ಲಿ 70,000 ಜನ ಹಿಂದೂ ಯೋಧರು ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಅಂತ ಉಲ್ಲೇಖಗಳು ಸಿಗ್ತವೆ. ಅತ್ಯಂತ ಹೇಯವಾದ, ಅತ್ಯಂತ ಅಮಾನವೀಯವಾದ, ಅತ್ಯಂತ ನಾಚಿಕೆ ಪಡತಕ್ಕಂಥ, ಅತ್ಯಂತ ಸ್ವಾಭಿಮಾನವನ್ನು ಕೆಣಕತಕ್ಕಂಥ ಒಂದು ಸಂಗತಿ ಏನಂದ್ರೆ 496 ವರ್ಷಗಳ ಕಾಲ ಇರಲಿ ಆಚೆ ಭಾರತ ಸ್ವತಂತ್ರ ಆಯಿತು. ಹೆಚ್ಚು ಕಮ್ಮಿ 75 ವರ್ಷ ಆಯಿತು. ಹಿಂದೂಗಳ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಹಿಂದೂಗಳ ಮಾತೃಭೂಮಿ ಭಾರತ, ಹಿಂದೂ ಶ್ರದ್ಧಾ ಬಿಂದು ಅಯೋಧ್ಯೆ, ಹಿಂದೂಗಳ ಮನಮನದ ದೇವರು ಶ್ರೀರಾಮಚಂದ್ರ. ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಸಹ ಒಂದು ಪೂರ್ಣ ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಲಿಕ್ಕೆ 76 ವರ್ಷಗಳಿಂದ ನಾವು ಹೊಡೆದಾಟವನ್ನು ಮಾಡ್ತಾ ಇದ್ದೇವೆ, ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸಾಮಾಜಿಕ ಸಂಘರ್ಷವನ್ನು ಮಾಡಬೇಕಾಯಿತು ಅಂತ ಹೇಳಿದ್ರೆ ಇದಕ್ಕಿಂತ ಹೇಯವಾದಂತಹ ಒಂದು ಬದುಕಿದೆ ಏನ್ರಿ? ಕಳೆದ 76 ವರ್ಷಗಳಿಂದ ರಾಮನನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಾಯಿತು, ಹಿಂದೂಗಳನ್ನು ಹೀಯಾಳಿಸಲಾಯಿತು, ತೆಗಳಲಾಯಿತು, ಅವಮಾನ ಮಾಡಲಾಯಿತು, ತಮಾಷೆ ಮಾಡಲಾಯಿತು. 90ರ ದಶಕದಲ್ಲಿ LK ಅಡ್ವಾಣಿ ಅವರು ರಥಯಾತ್ರೆಯನ್ನು ಹೊರಟಾಗ ಹೇಳಿದರು, ಮಂದಿರ್ ವಹಿ ಬನಾಯೆಂಗೆ ಘೋಷ ಇತ್ತು. ಆಗ ವಿರೋಧಿಗಳು ತಮಾಷೆಯನ್ನು ಮಾಡಿದರು. ಅನ್ಯ ಧರ್ಮೀಯರಲ್ಲ, ನಮ್ಮ ಧರ್ಮೀಯರ ವಿರೋಧಿಗಳು ತಮಾಷೆಯನ್ನು ಮಾಡಿದರು. ಮಂದಿರ್ ವಹಿ ಬನಾಯೇಗಾ ಲೇಕಿನ್ ತಾರೀಖ್ ನಹಿ ಬತಾಯೇಗಾ. ಮಂದಿರ ಅಲ್ಲಿಯೇ ಮಾಡ್ತಾನೆ ಅಂತ ರೈಲ್ ಬಿಡ್ತಾ ಇದ್ದಾನೆ ಇವ, ಆದ್ರೆ ತಾರೀಖ್ ಹೇಳ್ತಾ ಇಲ್ಲ. ಯಾಕೆಂದ್ರೆ ಈ ಜೋಮಾನದಲ್ಲಿ ಇಲ್ಲಿ ರಾಮ ಮಂದಿರ ಆಗುವ ಪ್ರಶ್ನೆ ಇಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಹೇಳ್ತಾ ಇದ್ರು. ಮಂದಿರ್ ವಹಿ ಬನಾಯೇಗಾ ಲೇಕಿನ್ ತಾರೀಖ್ ನಹಿ ಬತಾಯೇಗಾ. ನಮ್ಮ ಪುಣ್ಯ ರೀ, ನಮ್ಮ ಪುಣ್ಯ. ಆ ಡಿಸೆಂಬರ್ 6ನೇ ತಾರೀಕಿನಂದು ಆ ವಿವಾದಿತ ಭೂಮಿಯ ಕಟ್ಟಡವನ್ನ ಧರಾಶಾಹಿ ಮಾಡಿದ್ರಲ್ವಾ, ಆ ಕರಸೇವಕರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಲ್ವಾ ನಾವು ಹೋಗಿ. ನಮ್ಮ ಊರಲ್ಲಿ ಎಲ್ಲಾದ್ರೂ ಇದ್ರೆ ಅವರು ಹೋಗಿದ್ದಾರೆ. ನಮ್ಮ ಶಿರುವ, ಶಂಕರಪುರ, ಕಟ್ಪಾಡಿ, ಪಡುಬಿದ್ರಿ, ಪಾಂಗಳ ಇನ್ನೂ ಇದ್ದಾರೆ. ಆ ಕರಸೇವಕರ ರೋಮಾಂಚಕಾರಿ ಕಥೆಯನ್ನ ಇತ್ತೀಚೆಗೆ ನಾನು ಒಂದೆರಡು ಜನರಲ್ಲಿ ಕೇಳುವಾಗ ಹೇಳಿದ ಮಾತು. ನಮ್ಮ ಮಟ್ಟಾರಲ್ಲಿ ರಮೇಶ್ ಪ್ರಭುಗಳು ಅಂತ ಇದ್ದಾರೆ, ಬಹಳ ಸಲ ಅವರ ಹತ್ರ ಮಾತಾಡಿಸಿದ್ದೇನೆ, ನನ್ನ ಆತ್ಮೀಯರವರು. ಮೊನ್ನೆ ಇದಕ್ಕೋಸ್ಕರ ವಿಶೇಷವಾಗಿ ಮಾತಾಡುವಾಗ ಆ ದಿನ ಕರಸೇವೆಗೆ ಹೊರಡಬೇಕಾಗಿತ್ತು. ನಾವೆಲ್ಲ ಸಂಘನಿಕೇತನದಲ್ಲಿ ಯುವಕರು, ಮಂಗಳೂರು ಸಂಘನಿಕೇತನದಲ್ಲಿ ಒಟ್ಟಾಗಿದ್ವಿ. ಅಲ್ಲಿೊಬ್ಬರು ಹಿರಿಯರು ಎದ್ದು ನಿಂತು ಕೇಳಿದರು, ಯಾರಿಗೆ ಕರಸೇವೆಯನ್ನು ಮುಗಿಸಿ ವಾಪಸ್ ಮನೆಗೆ ಹೋಗ್ಲಿಕ್ಕಿದೆ ಮೊದಲು ಕೈ ಎತ್ತಿ. ಮನೆಗೆ ಹೋಗಲೇಬೇಕು ಅನ್ನುವಂಥವ್ರು ಕೈ ಎತ್ತಿ. ಪುಣ್ಯಕ್ಕೆ ಯಾರು ಕೈ ಎತ್ತಿಲ್ಲ ಅಂತೆ. ಎರಡನೇ ಮಾತು ಹೇಳಿದರು, ನೀವು ಕರಸೇವೆಯನ್ನು ಮುಗಿಸಿ ವಾಪಸ್ ಮನೆಗೆ ಬರ್ತೀರಂತ ಯಾವ ವಿಶ್ವಾಸವನ್ನು ಇಟ್ಕೊಳ್ಬೇಡಿ ನೀವು. ಹಾಗಿದ್ರೆ ಮಾತ್ರ ಹೊರಡಿ. ಒಬ್ಬ ಕರಸೇವಕ ನಮ್ಮ ಮಂಗಳೂರಿಂದ ವಾಪಸ್ ಬಂದಿಲ್ಲ ಮನೆಗೆ. ಇಡೀ ಭಾರತದಲ್ಲಿ ಎಲ್ಲೂ ಬಂದಿರಲಿಲ್ಲ ಬಿಡಿ.
ಅಂತಹ ಹುಚ್ಚು ಆಕ್ರೋಶದಿಂದ, ಅದು ಸಮಸ್ತ ಭಾರತೀಯರ ಹಿಂದೂಗಳ ಅದು ಶ್ರದ್ಧಾ ಬಿಂದು, ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಾತ್ವಿಕವಾದಂತಹ ಒಂದು ಹಠದಿಂದ ಎದ್ದು ಹೋದ್ರು ಕರಸೇವೆಗೆ. ರಮೇಶಣ್ಣ ಹೇಳ್ತಾರೆ, ಅಲ್ಲಿ ಅಯೋಧ್ಯೆ ಯಾವುದೋ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಜೈಲಲ್ಲಿ ಅವರು ಅರೆಸ್ಟ್ ಆಗಿದ್ರು. ಈಗಲೂ ಹೇಳ್ತಾರೆ ಪ್ರಸಾದಣ್ಣ, ಅಲ್ಲಿಯ ಜೈಲರ್ನ ಹೆಸರೇನು ಗೊತ್ತುಂಟ? ತುಳಸಿ ಸಿಂಹ. ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ನನ್ನನ್ನು ಒಳಗೆ ಹಾಕಲಾಗಿತ್ತು, ಒಂದು ರಶೀದಿಯನ್ನು ಕೊಟ್ಟಿದ್ರು, ಅದನ್ನು ಲ್ಯಾಮಿನೇಟ್ ಮಾಡಿ ಮನೆಯಲ್ಲಿ ಇಟ್ಟಿದ್ದೇನೆ ಪ್ರಸಾದಣ್ಣ ಅಂತ. ಹುಚ್ಚು ಧೈರ್ಯದಿಂದ ಆ ಗುಂಬಜ್ಗಳನ್ನು ಒಡೆದು ಹಾಕಿ ಕೈಗೆ ಸಿಕ್ಕಿದ ಇಟ್ಟಿಗೆಯ ಚೂರು, ಸಿಮೆಂಟಿನ ತುಂಡು, ಮಣ್ಣಿನ ಹಿಡಿ ಮಣ್ಣನ್ನು ಹಿಡಿದುಕೊಂಡು ಊರಿಗೆ ಬಂದಿದ್ದಾರಲ್ರಿ, ಅದು ಅವರಿಗೆ ಸ್ಮರಣಿಕೆ. ಶ್ರೀರಾಮನಿಗೋಸ್ಕರ ಮಾಡಿದ ಸೇವೆಯಲ್ಲ, ಇನ್ನು ನಾವೆಲ್ಲ ಆನಂದಿಸ್ತಾ ಇದ್ದೇವಲ್ಲ, ನಾವೆಲ್ಲರೂ ಅವರಿಗೆ ಋಣಿಗಳಾಗಿರಬೇಕು, ಅವರಿಗೆ ಸಾಷ್ಟಾಂಗ ವಂದನೆಯನ್ನ ಮಾಡಬೇಕು. ಅವರಿಂದಾಗಿ ಇಂದು ಭವ್ಯ ಶ್ರೀರಾಮ ಮಂದಿರ ಅಲ್ಲಿ ತಲೆ ಎತ್ತುವಂತಾಯಿತು. ಇಂದಿನ ಏನು ಸಂತೋಷ ಇದ್ರೂ ಅದು ಅವರಿಗೆ ಅರ್ಪಣೆಯನ್ನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ರಾಮ ಮಂದಿರ ರಾಷ್ಟ್ರ ಮಂದಿರ, ಹಿಂದೂ ಸ್ವಾಭಿಮಾನದ ಸಂಕೇತ. ಅದು ಅದರ ಹಿಂದಿನ ಕಷ್ಟ ಕಾರ್ಪಣ್ಯಗಳನ್ನು ನಾವೆಲ್ಲರೂ ನಮ್ಮ ಮನದಲ್ಲಿ ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಬೇಕು. ರಾಮ ಮಂದಿರ ಹೋರಾಟದ ಸ್ವಾತಂತ್ರ್ಯೋತ್ತರ ಭಾರತದ ವಿಶ್ವ ಹಿಂದೂ ಪರಿಷತ್ಗೆ ಬಹಳ ಸುಲಭದ ಹಾದಿ ಆಗಿರಲಿಲ್ಲ. ಅದು ರಾಮಶಿಲಾ ಯಾತ್ರೆ, ರಾಮಶಿಲಾ ಪೂಜನ, ಕರಸೇವೆ ಇತ್ಯಾದಿ ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಗೊತ್ತಿತ್ತು ಅವರಿಗೆ, ಹಿಂದುವಿಗೆ ಒಂದು ಮಾತಿದೆ, ಹಿಂದೂ ಎದ್ರೆ ಆಂಜನೇಯ ಹನುಮಂತ, ಹಿಂದೂ ಮಲಗಿದ್ರೆ ಕುಂಭಕರ್ಣ. ಈ ಕುಂಭಕರ್ಣ ನಿದ್ದೆಗೆ ಹೋಗದಂತೆ ಇರಬೇಕಾದ್ರೆ ನಿರಂತರವಾದ ಕೆಲಸವನ್ನ ಚಾಲ್ತಿಯಲ್ಲಿ ಇರಬೇಕಾಗಿತ್ತು. ಯೋಚನೆ ಮಾಡಬೇಕು, ಒಮ್ಮೆ ಕಳ್ಕೊಂಡ್ರೆ ಅದನ್ನು ವಾಪಸ್ ಪಡೆಯೋದಕ್ಕೆ ಎಷ್ಟು ಶತಮಾನಗಳು ಬೇಕಾಗತ್ತವೆ ಅಂತ. ಸಮೂಲವಾಗಿ ಇದನ್ನ ನಾಶ ಮಾಡಲಿಕ್ಕೆ ಹೊರಟಿರುವಂತಹ ವಿಶೇಷವಾದ ಒಂದು ಪ್ರವಾಹ ಇದೆ, ಅದರ ವಿರುದ್ಧ ಈಜಬೇಕಾಗಿದೆ ನಾವು. ಈ ಜಗತ್ತಿಗೆ ಯೋಗ, ಆಯುರ್ವೇದ, ವಿಜ್ಞಾನ, ಜ್ಯೋತಿರ್ವಿಜ್ಞಾನಗಳನ್ನು ಕೊಟ್ಟಂತಹ ದೇಶ ನಮ್ದು. ಇದುವರೆಗೆ ಯಾರೋ ಕಲಿಸಿದಂತ ಮಾತುಗಳನ್ನು ನಾವು ಉರು ಹೊಡಿತಾ ಇದ್ವಿ. ನಾವು ನಿಮ್ಮ ದೇಶಕ್ಕೆ ಬಂದ ನಂತರ ನಮ್ಮ ಕಾನ್ವೆಂಟ್ ಸ್ಟಾರ್ಟ್ ಆಯ್ತು, ನಿಮ್ಮ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಆರಂಭ ಆಯಿತು. ನಂಬಿದ್ವಿ ನಾವು. 3600 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ, ಕ್ರಿಸ್ತಶಕ ಆರಂಭವಾಗುವುದು 2000ದಿಂದ ಈಚೆ, 3600 ವರ್ಷಗಳ ಹಿಂದೆ ಜಗತ್ತಿನ ಅತ್ಯಂತ ದೊಡ್ಡ ವಿಶ್ವವಿದ್ಯಾನಿಲಯಗಳಿದ್ದದ್ದು ಭಾರತದಲ್ಲಿ. ನಲಂದ, ತಕ್ಷಶಿಲಾ, ಶಾರದಾ ಪೀಠ ವಿದ್ಯಾಲಯ ಅಂತ 10-20 ವಿಶ್ವವಿದ್ಯಾನಿಲಯಗಳು. ನಲಂದ ವಿಶ್ವವಿದ್ಯಾನಿಲಯ ಹೇಗಿತ್ತು ಎನ್ನುವಂತಹ ವೈಭವಪೂರ್ಣ ಕಥೆಯನ್ನು ಕೇಳಿದ್ರೆ ದಂಗಾಗಿ ಬಿಡ್ತೀವಿ ನಾವು. 10,000 ಜನ ವಿದ್ಯಾರ್ಥಿಗಳು ಅಲ್ಲೇ ವಸತಿಯನ್ನು ಮಾಡ್ತಾ ಇದ್ದಂತಹ ರೆಸಿಡೆನ್ಷಿಯಲ್ ಕಾಲೇಜ್ ಆಗಿತ್ತು ನಲಂದ. 10,000 ವಿದ್ಯಾರ್ಥಿಗಳು ಒಂದು ಕ್ಯಾಂಪಸ್ ಒಳಗೆ ಇದ್ರು. ಎಷ್ಟು ದೊಡ್ಡ ವಿಶ್ವವಿದ್ಯಾನಿಲಯ ಆಗಿರ್ಬೋದು. 2,000 ಜನ ಲೆಕ್ಚರರ್ಸ್ ಇದ್ರು ನಲಂದ ವಿಶ್ವವಿದ್ಯಾನಿಲಯದಲ್ಲಿ. ದಾಳಿಕೋರರದಕ್ಕೆ ಬೆಂಕಿ ಇಟ್ಟಾಗ ಎಷ್ಟೋ ತಿಂಗಳುಗಳ ಕಾಲ ಅದರ ಗ್ರಂಥಾಲಯ, ಲೈಬ್ರರಿ ಉರಿತಾ ಇತ್ತು ಅಂತ ವಿದೇಶಿ ಯಾತ್ರಿಗಳು, ಪ್ರತ್ಯಕ್ಷದರ್ಶಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡಬೇಕಾಗಿದ್ದಂತಹ, ಜಗತ್ತಿಗೆ ಶಾಂತಿಯನ್ನು ಬೋಧನೆ ಮಾಡಬೇಕಾದಂತಹ, ಜಗತ್ತಿಗೆ ವಿಜ್ಞಾನವನ್ನು ಕಲಿಸಿದಂತಹ, ಜಗತ್ತಿಗೆ ಮನುಷ್ಯನಾಗಿ ಬದುಕುವುದು ಹೇಗೆ ಅಂತ ಕಲಿಸಿದಂತಹ, ಜಗತ್ತಿಗೆ ಪವಿತ್ರವಾದ ಕುಟುಂಬ ಪದ್ಧತಿಯನ್ನು ಕಲಿಸಿದಂತಹ ಈ ಹಿಂದೂ ಧರ್ಮ ಈ ಭೂಮಿಯಲ್ಲಿ ಉಳಿಬೇಕೆ? ಅದಕ್ಕೋಸ್ಕರ ಮಾನ್ಯ ಶಾಸಕರಾದ ಸುರೇಶ್ ಶೆಟ್ಟಿಗುರ್ಮಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಿರಂತರ ಜಾಗೃತಿಯಲ್ಲಿ ಇರಬೇಕು ನಾವು. ಜಾಗೃತ ಹಿಂದೂ ಸಮಾಜ ಮಾತ್ರ ಈ ರಾಮ ಮಂದಿರವನ್ನ ರಾಷ್ಟ್ರ ಮಂದಿರವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ. ರಾಮನೇ ಆದರ್ಶ ನಮಗೆ ಸಾಕು. ರಾಮ ಕಾಡಿಗೆ ಹೋಗಿ ಮಾನವರು, ರಾಜರು, ಅರಸರು, ಚಕ್ರವರ್ತಿಗಳು ಸಿಗಲಿಲ್ಲ. ಕಾಡಿನ ಬೇಡರನ್ನ, ವ್ಯಾಧರನ್ನ, ವಾನರರನ್ನ, ಕರಡಿಯನ್ನ ತಬ್ಬಿದ, ಆಲಂಗಿಸಿದ, ಕಾಡಿನಲ್ಲಿ ವಾಸವಾಗಿದ್ದ ಶಬರಿಗೆ ಮುಕ್ತಿಯನ್ನು ಕೊಟ್ಟ. ನಾವು ನಾಡಿನಲ್ಲಿರುವ ಮಾನವರು ಜಾಮಿತಿಯಲ್ಲಿ ಹಂಚಿ ಹೋಗ್ತಾ ಇದ್ದೇವೆ. ಒಂದು ಜಾತಿ ಮತ್ತೊಂದು ಜಾತಿಯನ್ನು ನಂಬುವಂತ ಸ್ಥಿತಿಯಲ್ಲಿಲ್ಲ. ನಮ್ಗೆ ಗೊತ್ತಿಲ್ಲ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಜಾತಿಯ ಜಾಮಿತಿಯನ್ನು ಒಂದು ಹಂತಕ್ಕೆ ಮೀರಿ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯದೆ ಏನಾದರೂ ಇದ್ರೆ ನಾವು ಈ ಭೂಮಿಯಿಂದ ಡಿಲೀಟ್ ಆಗಿ ಹೋಗ್ತೀವಿ ಅನ್ನೋದು ನೆನಪಿರಲಿ. ಎಂದು ನಾವೆಲ್ಲ ಒಂದಾಗಬೇಕು ಅನ್ನೋ ಭಾವ ಜಾಗೃತಿ ಆಯಿತು, ಆಗ ನಮ್ಮ ಭಾರತೀಯತೆಯ ಕುರಿತಾಗಿ,
ಹಿಂದುತ್ವದ ಕುರಿತಾಗಿ ಚಿಂತನೆ ಮಾಡುವ ಸರ್ಕಾರ ಒಂದು ಬಂತು. ಇಡೀ ಭಾರತದ ಮಕುಟಮಣಿ ಶೃಂಗೇರಿಯ ಶಾರದಾ ಪೀಠ ಇದ್ದಂಥ ಜಮ್ಮು ಕಾಶ್ಮೀರ ಭಾಗಶಃ ಭಾರತದಿಂದ ಆಚೆ ಇದ್ದಂತಹ ಸಂದರ್ಭದಲ್ಲಿ ಆರ್ಟಿಕಲ್ 370 ರದ್ದತಿ ಮಾಡಿ ಅದನ್ನು ಭಾರತದೊಂದಿಗೆ ಪೂರ್ಣ ವಿಲೀನ ಮಾಡಿದ್ದು ಯಾವುದು ಹೇಳಿದರೆ ಹಿಂದೂ ಮನೋಸ್ಥಿತಿಯ ಸರ್ಕಾರ ನೆನಪಿರಲಿ. ಕೋರ್ಟಿನ ಆದೇಶ ಬಂದು 5 ವರ್ಷಗಳ ಒಳಗೆ ಭವ್ಯವಾದ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆದದ್ದು ಹಿಂದೂ ಸಂವೇದನೆ ಇರುವಂತಹ ಒಂದು ಸರ್ಕಾರ ಇದ್ದದ್ರಿಂದ ನೆನಪಿರಲಿ. ಮುಂದಿನ ದಿನಗಳಲ್ಲೆಲ್ಲಾದರೂ ಸಮಾನ ನಾಗರಿಕ ಸಂಹಿತೆ ಬಂದು ನಾವೆಲ್ಲರೂ ಎಲ್ಲ ಬೀದಿಗಳಲ್ಲೂ ಮುಕ್ತರಾಗಿ ಅಡ್ಡಾಡುವಂಥ ಸ್ಥಿತಿ ಬರಬೇಕಾದ್ರೆ ಅದು ಹಿಂದೂ ಸಂವೇದನೆ ಇರುವಂತಹ ಸರ್ಕಾರ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ಈ ವೇದಿಕೆಯಿಂದ ರಾಜಕೀಯ ಮಾತಾಡಬಾರ್ದು, ಆದರೆ ಅದು ಅಸ್ಪೃಶ್ಯ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಇಚ್ಛಾಶಕ್ತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಶಕ್ತಿಯ ಆಧಾರದ ಮೇಲೆ ಇಚ್ಛಾಶಕ್ತಿ ನಿರ್ಣಯ ಆಗ್ತದೆ. ರಾಮ ಮಂದಿರ ಆಗಬೇಕು ಅಂತ ನಿರ್ಣಯ ಆಯಿತು. ರಾಮ ಮಂದಿರ ಅಲ್ಲಿ ಕಟ್ತಾರೆ ಅಂತ ಏನು ಗ್ಯಾರಂಟಿ ಅಂತ ಕುಹಕ ಮಾಡಿದವರಿಗೆ ಪ್ರಧಾನಮಂತ್ರಿ ಮೋದಿಜಿಯವರು 2020ರಲ್ಲಿ ಬೆಳ್ಳಿಯ ಇಟ್ಟಿಗೆಗಳನ್ನು ಶಿಲಾನ್ಯಾಸ ಮಾಡುವುದರ ಮೂಲಕ ಅವರ ಬಾಯಿಗೆ ತೆರೆ ಎಳೆದರು. ರಾಮ ಮಂದಿರ ಕಟ್ಟಬೇಕಾದ್ರೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ಬೇಕು ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಆ ದುಡ್ಡನ್ನ ಈ ದೇಶದ ಯಾವುದೋ ಒಬ್ಬ ದಾನಿ ಧರ್ಮಿಷ್ಠ ಅಥವಾ ಯಾರೋ ಒಬ್ಬ ದೊಡ್ಡ ಉದ್ಯಮಿ ಕೊಡಬಹುದಿತ್ತು. ಆದ್ರೆ ರಾಮ ಜನ್ಮಭೂಮಿ ಸಮಿತಿಯವರು ಏನ್ ನಿಶ್ಚಯ ಮಾಡಿದ್ರು ಹೇಳಿದ್ರೆ, ಈ ಗ್ರಾಮಗಳಿಂದ ರಾಮ ಜನ್ಮಭೂಮಿಯ ಮುಕ್ತಿಗೋಸ್ಕರ, ರಾಮ ಜನ್ಮಭೂಮಿಯನ್ನು ರಕ್ಷಿಸುವುದಕ್ಕೋಸ್ಕರ ಪ್ರತಿ ಮನೆಯಿಂದ ಮುಷ್ಟಿ ಕಾಣಿಕೆ ಬರಬೇಕು ಅಂತ. ಮಕರ ಸಂಕ್ರಾಂತಿ ಜನವರಿ 14ರಿಂದ ಜನವರಿ 27 ತಾರೀಕಿನವರೆಗೆ ಬರೀ 14 ದಿನಗಳ ಕಾಲ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಭಾರತದಾದ್ಯಂತ ಸಂಚರಿಸಿ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ತೊಡಗ್ತಾರೆ. ಪ್ರಥಮ ದೇಣಿಗೆಯನ್ನು ಅಂದಿನ ರಾಷ್ಟ್ರಪತಿಯಾಗಿದ್ದ ರಾಮನಾಥ ಕೋವಿಂದ್ ಅವರು 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. 14 ದಿನದಲ್ಲಿ ಹಿಂದುವಿನ ಅಗಾಧ ಶಕ್ತಿ ಎಷ್ಟಿದೆ ಹೇಳಿದರೆ ಒಟ್ಟಾದ ದುಡ್ಡು 3200 ಕೋಟಿ ರೂಪಾಯಿ. 14 ದಿನದಲ್ಲಿ ರಾಮ ಮಂದಿರ ಆರಂಭ ಆಯಿತು. 2-3 ವರ್ಷದೊಳಗೆ ತಯಾರಾಯಿತು. ರಾಮನ ಅಕ್ಷತೆ ಅಯೋಧ್ಯೆಯಿಂದ ಬಂದಿದೆ ನಮ್ಮ ಊರಿಗೆ ಅಂತ ಹೇಳಿದ ಕೂಡಲೇ ಊರಿನಲ್ಲಿ ಹಬ್ಬದ ಸಂಭ್ರಮ. ಕಾರ್ಯಕರ್ತರೆಲ್ಲ ಜಾಗಟೆ ಶಂಖ ಭಜನೆಯ ಮೂಲಕ ಹಿಂದುವಿನ ಮನೆಗೆ ಹೋಗಿ ಅಕ್ಷತೆಗಳನ್ನು ಹಂಚಿದ್ರು. ಎಷ್ಟೋ ಮನೆಗಳಲ್ಲಿ ಆ ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಬೀಗ ಹಾಕಿದ್ದಾರೆ ಅಂದ್ರೆ ಅಕ್ಷತೆಯನ್ನ ಬಾಗಿಲಿನಲ್ಲಿ ಇಟ್ಟು ಬರುವ ಕ್ರಮ ಇರಲಿಲ್ಲ. ಅವ್ರು ವಾಪಸ್ ಬರ್ತಾ ಇದ್ರು. ಆ ಮನೆಯವರು ಪಕ್ಕದ ಮನೆಗೆ ಅಕ್ಷತೆ ಬಂದಿದೆ ಅಂತ ಗೊತ್ತಾದ ಕೂಡಲೇ ಹೌಹಾರಿ ನಮಗೆ ಫೋನ್ ಮಾಡ್ತಾ ಇದ್ರು, ನಮ್ಮ ಮನೆಗೆ ಅಕ್ಷತೆ ಬರಲಿಲ್ಲ. ಅಷ್ಟೊಂದು ಪ್ರೀತಿಯಿಂದ ರಾಮನನ್ನ ಸ್ವಾಗತ ಮಾಡಿದ್ರು. ಸೊ ಇಂದು ನಿರ್ಮಾಣವಾಗಿರುವಂತ ಈ ರಾಮ ಮಂದಿರ ಏನಿದೆ ಇದು ರಾಷ್ಟ್ರ ಮಂದಿರ ಬಂಧುಗಳೇ. ಪ್ರಾಯಶಃ ಈ ರಾಷ್ಟ್ರದ ತಿದ್ದಲ್ಪಟ್ಟಂತಹ ಎಲ್ಲ ಇತಿಹಾಸ, ಈ ರಾಷ್ಟ್ರದ ತಿದ್ದಲ್ಪಟ್ಟಂತಹ ಎಲ್ಲ ಕಾನೂನುಗಳು, ಈ ರಾಷ್ಟ್ರಕ್ಕೆ ಸಮಂಜಸವಲ್ಲದ ಎಲ್ಲ ಸಂಗತಿಗಳು ರಾಮ ಮಂದಿರ ನಿರ್ಮಾಣದ ಮೂಲಕ, ರಾಮರಾಜ್ಯವಾಗುವುದರ ಮೂಲಕ ಇದೆಲ್ಲ ತೊಡೆದು ಹೋಗಿ ಏನು ಸಂತೋಷ ರೀ, ಏನು ಸಂತೋಷ. ಅಷ್ಟೊಂದು ನಾಮ ಬಳಿದುಕೊಂಡು ಒಬ್ಬ ಪ್ರಧಾನಿ ಹೋದ್ರೆ, ಒಬ್ಬ ಸಾಮಾನ್ಯ ಹೋದ್ರೆ ಮಕ್ಕಳು ಮಾಡ್ತಾ ಇದ್ದಂತ ದಿನಗಳಿದ್ದು, ನಮ್ಗೆ ಒಬ್ಬರು ಪ್ರಧಾನಿ ಸಿಕ್ಕಿದ್ರೆ ನಾಮ ಬಳಿದುಕೊಂಡು ಕೈ ಮುಗಿದುಕೊಂಡು 11 ದಿನಗಳ ಕಾಲ ನಿರಾಹಾರ ವೃತವನ್ನ ಮಾಡಿಕೊಂಡು ರಾಮನಿಗೆ ಪ್ರಾಣ ಪ್ರತಿಷ್ಠೆಯ ಹೊತ್ತಿಗೆ ಪೂಜೆಗೆ ಕುಳಿತುಕೊಳ್ತಾರಲ್ವಾ. ಭಾರತದಲ್ಲಿ ಇಂಥ ಪ್ರಧಾನಿ ಮತ್ತೆಲ್ಲಿ ಸಾಲ ಇರುವುದಕ್ಕೆ ಸಾಧ್ಯ? ನೀವು ಯಾಕೆ ಅಮೆರಿಕದ ಮಾಡೆಲ್ ಅನ್ನು ಭಾರತಕ್ಕೆ ಚಿಂತನೆ ಮಾಡ್ತೀರಿ? ಯಾಕೆ ಆಸ್ಟ್ರೇಲಿಯಾದ ಪ್ರಧಾನಿಯ ಮಾಡೆಲ್ ಅನ್ನು ಭಾರತಕ್ಕೆ ಚಿಂತನೆ ಮಾಡ್ತೀರಿ? ಭಾರತಕ್ಕೆ ಪ್ರಧಾನಿ ಭಾರತೀಯನೇ ಬೇಕು ತಾನೆ, ನಾಮ ಬಳಿದವನೇ ಬೇಕು. ಇಲ್ಲಿಗೆ ಅದೇ ಸೂಟ್ ಆಗೋದು. ಅದಕ್ಕೋಸ್ಕರ ಕಳೆದ 10 ವರ್ಷಗಳಿಂದ ಎಂದೂ ಇಡಲಾಗದ ದೊಡ್ಡ ದಾಪುಗಾಲನ್ನು ಹಾಕಿ ಪ್ರಗತಿಯ ಪಥದಲ್ಲಿ ಈ ದೇಶ ಮುಂದೋಡ್ತಾ ಇದೆ. ಬಂಧುಗಳೇ, ರಾಮ ಮಂದಿರ ರಾಷ್ಟ್ರ ಮಂದಿರವಾಗಲಿ, ನಮಗೆಲ್ಲರಿಗೂ ಜವಾಬ್ದಾರಿ ಇದೆ. ನಮ್ಮೆಲ್ಲ ಮಕ್ಕಳಿಗೆ ರಾಮಾಯಣವನ್ನು ಕಲಿಸೋಣ, ಮಹಾಭಾರತವನ್ನು ಕಲಿಸೋಣ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಹೆಚ್ಚಿನವರ ಮನಸ್ಸಲ್ಲಿದೆ ರಾಮಾಯಣ ಓದಬೇಕು ಯಾವಾಗ ಹೇಳಿದರೆ 60 ವರ್ಷದ ನಂತರ, ರಿಟೈರ್ಡ್ ಆದ ನಂತರ ಒಂದು ಕನ್ನಡಕ ಇಟ್ಕೊಂಡು ಫ್ಯಾನ್ ಹಾಕಿ ನಿಧಾನ ರಾಮಾಯಣ ಓದಿದ್ರಾಯ್ತು ಅಂತ. ಅಲ್ಲ, ರಾಮಾಯಣ ಮತ್ತು ಮಹಾಭಾರತ ಓದಬೇಕಾದ ವಯಸ್ಸು ಒಬ್ಬ ಹುಡುಗನೋ ಹುಡುಗಿಯೋ SSLC ಬರುವುದಕ್ಕಿಂತ ಮುಂಚೆ ಒಮ್ಮೆ ರಾಮಾಯಣ ಅಥವಾ ಮಹಾಭಾರತ ಓದಿ ಆಗಿರಬೇಕು. ರಾಮಾಯಣ ಮತ್ತು ಮಹಾಭಾರತ ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಮಾತ್ರ ಇರೋದಲ್ಲ ತಾಯಿ. ರಾಮಾಯಣ ಮತ್ತು ಮಹಾಭಾರತ ಇರುವುದು ಯಾಕೆಂತ ಹೇಳಿದರೆ ಬದುಕನ್ನು ಹೇಗೆ ಎದುರಿಸುವುದು ಅಂತ ಕಲಿಸುವುದಕ್ಕೆ. ರಾಮಾಯಣ ಮಹಾಭಾರತ ಇರೋದು ಒಬ್ಬ ಸಜ್ಜನನಾಗಿ ಬದುಕುವುದು ಹೇಗೆ ಅಂತ ತಿಳಿಸುವುದಕ್ಕೆ.
ನನಗೆ ಒಂದು ತಮಾಷೆಯ ಕತೆ ನೆನಪಿಗೆ ಬರ್ತದೆ. ಒಂದು ಹೊಸ ಮದುಮಗಳು ಮದುವೆಯಾಗಿ ಒಂದಿನ ಆಗಿತ್ತು. ಹನಿಮೂನಿಗೆ ಹೊರಟಿದ್ರು. ಆ ಊರಲ್ಲಿ ಪುಟ್ಟ ರೈಲ್ವೆ ಸ್ಟೇಷನ್. ಆ ರೈಲಲ್ಲಿ ಹೋಗ್ಬೇಕು ಅವರು. ಆ ಊರಲ್ಲಿ ಎಲ್ಲೋ ಒಂದು ನಿಮಿಷ ಅರ್ಧ ನಿಮಿಷ ಟ್ರೈನ್ ನಿಲ್ಲತ್ತೆ. ಈ ಹೊಸ ಮದುಮಗಳು ರೈಲ್ವೆ ಸ್ಟೇಷನ್ಗೆ ಬರಬೇಕಿದ್ರೆ ಒಂದು 70 ವರ್ಷದ ಮುದುಕ ಒಂದು ಬಟ್ಟೆಯ ಚೀಲದಿಂದ ಒಂದು ಪುಸ್ತಕವನ್ನು ತೆಗೆದು ಕನ್ನಡಕ್ಕೆ ಇತ್ತು ಓದ್ತಾ ಇದ್ರು. ಈ ಹುಡುಗಿಗೆ ಬಹಳ ತಮಾಷೆ. ಅಜ್ಜ ಏನು ಓದ್ತಾ ಇದ್ರಿ ಕೇಳಿದ್ಲು. ಆ ಅಜ್ಜ ಹೇಳಿದ್ರು, ರಾಮಾಯಣ ಓದ್ತಾ ಇದ್ದೀನಿ ಮಗು. ಹುಡುಗಿಗೆ ನಗು ಬಂತು, ಕಿಸಕ್ಕನೆ ನಕ್ಕಳು. ಗಂಡನ ಕಿವಿಯಲ್ಲಿ ಹೇಳಿದ್ರು, ಇನ್ನು ರಾಮಾಯಣ ಓದಬೇಕಷ್ಟೇ, ಮತ್ತಿನ್ನೇನು ಮಾಡೋದು, ಮುದುಕ ಆಗಿದ್ದಾರಲ್ವಾ. ಈ ವಯೋವೃದ್ಧ ಮುದುಕ ಹೋದು, ಆದರೆ ಕೆಪ್ಪಲ್ಲ ಕಿವುಡಲ್ಲ, ಕಿವಿ ಕೇಳಿಸ್ತಾ ಇತ್ತು. ಇದೆಲ್ಲ ಕೇಳಿದಾತ. ಟ್ರೈನ್ ಬಂತು, ಪುಟ್ಟ ಸ್ಟೇಷನ್. ಸ್ವಲ್ಪ ಹೊತ್ತು ಎಲ್ಲರೂ ದಬ ಟ್ರೈನ್ ಏರಿದ್ರು. ಟ್ರೈನ್ ಹೊರಟು ಬಿಡ್ತು. ಅಜ್ಜ ತನ್ನ ಸೀಟಲ್ಲಿ ಹೋಗಿ ಆರಾಮಲ್ಲಿ ಕೂತು ಮತ್ತೆ ತನ್ನ ಬಗಲಿನ ಚೀಲದಿಂದ ರಾಮಾಯಣದ ಪುಸ್ತಕ ಇಟ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೊತ್ತಿಗೆ ಈ ಮದುಮಗ ತನ್ನ ಮತ್ತು ಹೆಂಡತಿ ಎರಡೂ ಬ್ಯಾಗನ್ನು ಹೇಳ್ಕೊಂಡು ಅದೇ ಕಂಪಾರ್ಟ್ಮೆಂಟ್ಗೆ ಬಂದು ಬ್ಯಾಗ್ ಇಟ್ಟು ಬೆವರಿಸ್ಕೊಂಡು ಓದ್ಸಪ್ಪ ಅಂತ ಕೂತ. ಟ್ರೈನ್ ಸ್ಪೀಡ್ ಪಡೆಯಿತು, ಓಡಲಿಕ್ಕೆ ಸ್ಟಾರ್ಟ್ ಆಯಿತು. ಇವ ಆಚೆ ಈಚೆ ನೋಡ್ತಾನೆ, ಹೆಂಡತಿ ಇಲ್ಲ. ಆಚೆ ಈಚೆ ಓಡಾಡಿದ, ಹೆಂಡತಿ ಇಲ್ಲ. ಅಯ್ಯೋ ಹೆಂಡತಿ ಇಲ್ಲ, ಬರಲಿಲ್ಲ, ಮದುಮಗಳು ಬರಲಿಲ್ಲ, ಕೂಗ್ಲಿಕ್ಕೆ ಶುರು ಮಾಡಿದ. ಅಜ್ಜ ಟ್ರೈನ್ ಹೇಳಿದ್ರು, ಟ್ರೈನ್ ನಿಂತಿತ್ತು. ಇವ ಬಾಗಿಲಿಂದ ಇಳಿಕೆ ನೋಡಬೇಕಾದ್ರೆ ಹೆಂಡತಿ ರೈಲ್ವೆ ಸ್ಟೇಷನಲ್ಲೇ ಬಾಕಿ. ಮತ್ತೆ ಈತ ಟ್ರೈನಿಂದ ಇಳಿದ. ನಿಮ್ಗೆ ಗೊತ್ತಿದೆ, ರೈಲ್ವೆ ಸ್ಟೇಷನ್ ಬಿಟ್ಟ ನಂತರ ಟ್ರೈನಿಂದ ಒಂದು ಆಳು ಕೆಳಗೆ ಹಾರಬೇಕಾಗ್ತದೆ, ಜಲ್ಲಿ ಇರ್ತದೆ ರಾಶಿ. ಅದರಲ್ಲಿ ಓಡ್ತಾ ಹೆಂಡತಿಯನ್ನು ಎಳ್ಕೊಂಬಂದ, ಎತ್ತಿ ಟ್ರೈನ್ನ ಒಳಗೆ ಮಾಡಿದ. ಮತ್ತೆ ಇಬ್ಬರು ಬೆವರ್ತಾ ಬಂದು ಅಜ್ಜನ ಎದುರಲ್ಲಿ ಕೂತರು. ಆಗ ಅಜ್ಜ ಕೇಳಿದ್ರಂತೆ, ಮಗು ನೀನು ರಾಮಾಯಣ ಓದಿದ್ಯಾ? ಇಲ್ಲಿ ಕೆಟ್ಟ ಸಿಟ್ಟು ಬಂತು. ಮುದುಕ ಮಸ್ಕಿರಿ ಮಾಡೋದು ನೋಡಿ. ಆಗ ಇವಳು ಕೇಳಿದ್ದಕ್ಕೆ ವಾಪಸ್ ಹೊಡಿಯುವುದಿವ? ಓದಲಿಲ್ಲ. ಯಾಕೆ? ರಾಮಾಯಣ ಓದಬೇಕಿತ್ತು ಮಗ, ರಾಮಾಯಣ ಓದಬೇಕಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಸುಂದರವಾದ ಸನ್ನಿವೇಶ ಬರ್ತದೆ. ಅಯೋಧ್ಯೆಯಿಂದ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತೆ ಸೀತೆಯನ್ನ ಒಡಗೂಡಿ ಸರಯೂ ನದಿಯನ್ನ ದಾಟಲಿಕ್ಕೆ ಗುಹಾ ದೋಣಿಯನ್ನ ತಗೊಂಡ್ಬರ್ತಾನೆ. ಆಗ ಸುಕೋಮಲೆಯಾದ ಸೀತೆಯನ್ನ ಮೊದಲು ದೋಣಿಗೆ ಇರಿಸಿ, ಬಳಿಕ ತಾನು ದೋಣಿಯನ್ನೇರಿ, ನಂತರ ತಮ್ಮನಾದ ಲಕ್ಷ್ಮಣನಿಗೆ ಕೈಕೊಟ್ಟು ದೋಣಿಯನ್ನೇರಿಸಿಕೊಂಡ ಅಂತ. ಒಂದು ವೇಳೆ ಈ ಸನ್ನಿವೇಶವನ್ನೆಲ್ಲಾದರೂ ನೀನು ರಾಮಾಯಣದಲ್ಲಿ ಓದಿದ್ರೆ, ಮೊದಲು ಹೆಂಡತಿಯನ್ನ ಟ್ರೈನ್ನ ಮೇಲೆ ಹಾಕಿ, ನಂತರ 2 ಬ್ಯಾಗ್ ಹಿಡ್ಕೊಂಡು ನೀನು ಟ್ರೈನ್ ಏರ್ತಾ ಇದ್ದಿ. ಮಗು, ಹನಿಮೂನ್ಗೆ ಹೋಗ್ಲಿಕ್ಕೆ ಬೇಕಾಗಿರೋದು 2 ಬ್ಯಾಗ್ ಅಲ್ಲ, ಒಂದು ಹೆಂಡತಿ. ಇದನ್ನು ಕಲಿಸುವುದು ರಾಮಾಯಣವೇ. ಸೊ ಬದುಕುವುದು ಹೇಗೆ ಅಂತ ಕಲಿಸುವುದಕ್ಕೋಸ್ಕರ ರಾಮಾಯಣ ಮಹಾಭಾರತಗಳನ್ನು ತಮ್ಮ ಮಕ್ಕಳಿಗೆ ಹೇಳಿ. ದಪ್ಪ ಪುಸ್ತಕ ವಾಲ್ಮೀಕಿ ರಾಮಾಯಣ ಅಂತ ತಲೆಬಿಸಿ ಮಾಡಬೇಡಿ. ಪುಟ್ಟ ಪುಸ್ತಕಗಳು, ವಿವಿಧ ಘಟನೆಗಳ ಆಧಾರಿತವಾಗಿ ಬರೆದಂಥ ಪುಟ್ಟ ಪುಸ್ತಕಗಳಿವೆ. ರಾಷ್ಟ್ರೋತ್ಥಾನ ಪರಿಷತ್ ಅಂತ 100,000 ಪುಸ್ತಕಗಳನ್ನು ಪ್ರಿಂಟ್ ಮಾಡಿದೆ. ಇಂಗ್ಲಿಷ್ ಅವತರಣಿಕೆಗಳಲ್ಲೂ ಇವೆ. ನಮ್ಮೆಲ್ಲ ಮಕ್ಕಳಿಗೆ ರಾಮಾಯಣ ಮಹಾಭಾರತಗಳನ್ನ ಕಲಿಸೋಣ. ರಾಷ್ಟ್ರ ರಾಮರಾಜ್ಯವಾಗುವುದಕ್ಕೆ ನಮ್ಮೆಲ್ಲ ಪುಟ್ಟ ಮಕ್ಕಳನ್ನ ಮತ್ತೆ ದೇವತೆಯನ್ನಾರಾಗಿ ರೂಪಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮುಂದಿದೆ ಅಂತ ಹೇಳುತ್ತಾ, ಇಂದಿನ ಈ ಸುಂದರ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜ್ಯ ಚರಣ್ ಶಾಂತಿಯವರಿಗೂ, ಇಲ್ಲಿ ನೆರೆದಿರುವಂಥ ಎಲ್ಲ ಆಸ್ತಿಕ ಸಜ್ಜನ ಬಂಧುಗಳಿಗೂ, ಮಾತಾ ಭಗಿನಿಯರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಬೋಲೋ ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕಿ, ಬೋಲೋ ಶ್ರೀರಾಮಚಂದ್ರ ಕಿ, ಬೋಲೋ ಶ್ರೀರಾಮಚಂದ್ರ ಕಿ. ವಂದೇ ಮಾತರಂ.